ಯಾಕೆ ನಾನು ನಿನ್ನ ಹಿಂದೆ ಸುತ್ತಾಡೋದು ನಿನ್ನ ಪ್ರೀತಿಗೋಸ್ಕರ ನಿನ್ನ ಹಿಂದೆ ಬರೋದು ನಿನ್ಗೆ ಇಷ್ಟ ಇಲ್ವಾ? ಇಲ್ಲ ಜೀವನ್, ನೋಡು, ನನ್ನ ಧರ್ಮನೇ ಬೇರೆ, ನಿಮ್ಮ ಧರ್ಮನೇ ಬೇರೆ. ನಾವು ಜಾತಿ ಧರ್ಮದಿಂದ ಬೇರೆ ಆಗಿದ್ದ ಮಾತ್ರಕ್ಕೆ ನಮ್ಮ ಪ್ರೀತಿ ಯಾವತ್ತಾದ್ರೂ ಸೋಲತ್ತೇನೋ ಸಂಶಯ ನಿನಗಿದ್ಯಾ? ಸನಾತನ ಕಾಲದಿಂದಲೂ ಕೂಡ ಪ್ರೀತಿಯೇ ಗೆದ್ದಿರೋದು. ದೇವಾನು ದೇವತೆಗಳ ಕಾಲದಲ್ಲಿಯೂ ಕೂಡ ಗೆದ್ದಿರೋದು ಪ್ರೀತಿಯೇ. ನಿನ್ನ ನೆರಳಾದ್ರೂ ನಿನ್ನನ್ನ ಹಿಂಬಾಲಿಸುವುದನ್ನ ಬಿಡಬಹುದು, ಆದ್ರೆ ಈ ಜೀವನ್ ಯಾವತ್ತೂ ನಿನ್ನನ್ನ ಕೈ ಬಿಡಲ್ಲ ಚಿನ್ನು. ನೋಡಿ, ಈ ಡೈಲಾಗ್ ಹೊಡೆಯೋದಕ್ಕೆ ತುಂಬಾನೇ ಈಸಿ. ನನ್ನನ್ನೇ ನಂಬಿಕೊಂಡಿರೋ ನನ್ನಂದ್ರು ಈ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಒಂದು ಗೊತ್ತಿಲ್ಲ. ನನ್ನ ನೌಕರಿಗಾಗಿ ಅಲ್ಲಿದಾಡ್ತಿಲ್ಲ. ಇನ್ನು ಆ ರಾಜಣ್ಣ ಕುಡಿತದ ಅಮ್ಮನಲ್ಲಿ ಸಿಕ್ಕಾಕೊಂಡು ಕುಡಿದು ಜೀವನದಲ್ಲಿ ಹಾಳು ಮಾಡ್ಕೊಳ್ತಿದ್ದಾನೆ. ಜೀವ ಚಿನ್ನು, ಜೀವನದಲ್ಲಿ ಆಶಾವಾದಿಯಾಗಿರ್ಬೇಕು. ನಾನೇ ನೋಡು, ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿ ಕೂಡ ಸಾಮಾನ್ಯವಾದ ಒಂದು ಗ್ಯಾರೇಜ್ ಅಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡ್ಕೊಂಡಿದ್ವಿ. ಜೀವನಕ್ಕೆ ಯಾವುದೇ ಕೆಲಸ ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಮನುಷ್ಯನಿಗೆ 3 ಹೊತ್ತಿನ ಊಟಕ್ಕೆ ಆಗುವಷ್ಟು ಕಡಿಮೆ ಅಷ್ಟಾದರೂ ಒಬ್ಬ ವ್ಯಕ್ತಿ ದುಡಿಬೇಕು. ಅದು ಒಬ್ಬ ವ್ಯಕ್ತಿಯ ಲಕ್ಷಣ. ಯಾಕೆ ಇಷ್ಟೆಲ್ಲ ನೀನು ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನುವಂತಹ ಭರವಸೆ ಇಲ್ವಾ ನಿನಗೆ? ಜೀವ, ನನ್ನ ಹೃದಯದ ದೀಪದಿವೆ ಆರಿ ಕಗ್ಗತ್ತಲಾಗುವಾಗ ಪದೇ ಪದೇ ಬಂದು ದೀಪ ಹಚ್ಚಿ ನನ್ನ ಮನವನ್ನ ಬೆಳೀತಾ ಇದ್ದೀರಾ. ಈ ನಿಮ್ಮ ಋಣ ಹೇಗೆ ತೀರಿಸಬೇಕು ಅಂತ ನನಗೊಂದು ಅರ್ಥವಾಗಿಲ್ಲ. ಋಣದ ಮಾತು ಎಲ್ಲ ನದಿಗಳು ಸಮುದ್ರವನ್ನೇ ಸೇರೋ ಹಾಗೆ ಎಲ್ಲ ಪ್ರೇಮಿಗಳು ಯಾವತ್ತು ಮಾಂಗಲ್ಯವನ್ನ ಕಟ್ಟಿ ಮಡದಿಯಾಗಿ ನೀನು ನನ್ನ ಮನೆಯನ್ನ ಬೆಳಗುವುದಕ್ಕೆ ಬರ್ತೀಯೋ ಆವತ್ತೇ ನಿನ್ನ ಋಣ ಅಲ್ಲಿಗೆ ಮುಗಿಯುತ್ತೆ ಅಂತ ತಿಳ್ಕೋಬೇಡ. ನಾವೆಲ್ಲಿಬ್ಬರೂ ಕೂಡ ಹೇಗೆ ಭೂಮಿ ಆಕಾಶ ಒಂದಾಗಿ ಇರುತ್ತೋ ಅವನ್ನ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲೋ ಹಾಗೆ ನಾವು ಕೂಡ. ಚಿನ್ನು, ತುಂಬಾ ದಿನಗಳಿಂದ ನಾವಿಬ್ರು ಭೇಟಿಯಾಗಿಲ್ಲ, ಸರಿಯಾಗಿ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ನೀನು ತುಂಬಾ ಚಿನಿ ಚಿನಿ